ಆಯುಷ್ ಅವರೇ ನಮಸ್ಕಾರ. ನಮಸ್ಕಾರ. ತಿರ್ಗಾ ರೀಎಂಟ್ರಿ ಅಂತ ಕೇಳ್ಪಟ್ಟೆ ನೀವು. ಈಗ 3-4 ವರ್ಷ ಆಯ್ತು ಅನ್ಸುತ್ತೆ ನೀವು ಗ್ಯಾಪ್ ತಗೊಂಡು. ಏನು ಸಮಾಚಾರ, ಎಲ್ಲಿದ್ರಿ, ಏನು? ನಾನು 3 ವರ್ಷ ಗ್ಯಾಪ್ ಅಂತೂ ಏನಿಲ್ಲ. ನಾನು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀನಿ. ಈಗ ರಿಲೀಸ್ಗೆ ರೆಡಿ ಆಗಿದೆ. ಯಾವುದು? ಒಂದು ಅಪ್ಪ ನಿಂಗಾಗಿ ಅಂತ, ಇನ್ನೊಂದು ರಿವೆಂಜ್ ಅಂತ ಇದೆ. 2 ಸಿನಿಮಾ ಕಂಪ್ಲೀಟ್ ಆಗಿದೆಯಾ? ಕಂಪ್ಲೀಟ್ ಆಗಿದೆ. ಅದು ಬೈ ಲ್ಯಾಂಗ್ವೇಜಾ? ಈಗ ಯಾವುದು, ಏನು ಓದ್ತಿದ್ರಿ? ಲ್ಯಾಂಗ್ವೇಜ್ ಯಾವ್ದು? ತೆಲುಗು, ಕನ್ನಡ. ಬೈ ಲ್ಯಾಂಗ್ವೇಜು. ಸಬ್ಜೆಕ್ಟ್ ಅಂದ್ರೆ ಒಂದು ಫಾದರ್ ಅಂಡ್ ಡಾಟರ್ ಸೆಂಟಿಮೆಂಟ್. ರಿವೆಂಜ್ ಅನ್ನೋದು ಒಂದು ಫಾರೆಸ್ಟ್ ಆಫೀಸರ್ ಅವ್ರ ಲೈಫಲ್ಲಿ ಹೇಗೆ ಆಯ್ತು ಅದಂತ ಇರುತ್ತೆ. ಯಾಕಂದ್ರೆ ನಿಮ್ಗೆ ಆಗ್ಲಿಂದ ಹೇಳಿ ಮಾಡಿಸಿದ ಪಾತ್ರ ಯಾವಾಗಲೂ ಕಾಪಲ್ಲಿ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ರಿ. ನೀವು ಇದರಲ್ಲಿ ಕಾಪಲ್ಲಿ ಯಾವ್ದ್ರಲ್ಲಿ ಮಾಡ್ತಿದ್ದೀರಿ? ರಿವೆಂಜ್ ಅಲ್ಲಿ ಕಾಪಲ್ಲಿ ಇದ್ದೀರಾ? ರಿವೆಂಜ್ ಅಲ್ಲಿ ಕಾಪ್ ಅಂದ್ರೆ ಫಾರೆಸ್ಟ್ ಆಫೀಸರ್. ಯಾರು ಅದರಲ್ಲಿ ಡೈರೆಕ್ಟರ್ ಯಾರು, ಎಲ್ಲಿ, ಏನು ಅದು ರಿವೆಂಜ್? ಸಂಜಯ್ ಸರ್ ಅಂತ, ಸಂಜಯ್ ಸರ್, ಸಂಜಯ್ ಅಂತ ಡೈರೆಕ್ಟರ್. ರಮೇಶ್ ಕೆ ಗೌಡ ಅವರು ಪ್ರೊಡ್ಯೂಸರ್. ಎಲ್ಲೆಲ್ಲಿ ಶೂಟಿಂಗ್ ನಡೀತಿದ್ದು? ಇದು ಮಡಿಕೇರೆ. ಮೋಸ್ಟ್ಲಿ ಫಾರೆಸ್ಟ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನಾವು ತುಂಬಾ ಸುತ್ತಮುತ್ತ ಮೈಸೂರು, ಮಡಿಕೇರೆ ತರ ಮಾಡಿದ್ವಿ. ಯಾವಾಗ ರಿಲೀಸ್ ಬರ್ಬೋದು? ರಿಲೀಸ್ ಮೇ ಬಿ ಜೂನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಇವಾಗ ನೀವು ಪ್ರಾಪರ್ ಇಲ್ಲೇ ಇದ್ದೀರಾ ಇಲ್ಲ ಹೈದರಾಬಾದ್ ಅಲ್ಲಿ ಇದ್ದೀರಾ? ಎಲ್ಲಿದ್ದೀರಿ ಈಗ? ನಾನು ಇಲ್ಲೇ ತುಂಬಾ ಇರ್ತೀನಿ. ಅಂದ್ರೆ ಹೈದರಾಬಾದ್ ವಿಸಿಟ್ ಮಾಡ್ತಾ ಇರ್ತೀನಿ. ಪ್ರಾಪರ್ ಆಗಿ ಬ್ಯಾಂಗ್ಳೂರಲ್ಲೇ ಇರ್ತೀನಿ. ಬೇರೆ ಏನೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇವಾಗ 2-3 ವರ್ಷದಿಂದ ಬೇರೆ ಏನು ಮಾಡ್ಕೊಂಡಿದ್ದೀರಾ? ನಾನು ನನ್ನ ಓನ್ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಹೋಮ್ ಟೌನ್ ಅಲ್ಲಿ, ರೆಸ್ಟೋರೆಂಟ್ ಬಿಸ್ನೆಸ್ ಅಲ್ಲಿ. ಅನಂತಪುರ, ಇದರಲ್ಲಿ ತಿರುಪತಿ. ಓಕೆ. ಸೊ ಅದರಲ್ಲಿ ಸ್ವಲ್ಪ ಬಿಸಿ, ಪ್ರಾಜೆಕ್ಟ್ಸ್ ಸ್ವಲ್ಪ ಬಿಸಿ, ಹಿಂಗಾಯ್ತು. ಈಗ ತುಂಬಾ ದಿನ ಆದ್ಮೇಲೆ ಅಂದ್ರೆ ಒಂದು 6-7 months ಆಯ್ತು ನಾನು ಶೂಟ್ ಮುಗಿಸ್ಕೊಂಡು. ಸೊ ಈಗ ಬಂದೆ. ಈಗ ಎಲ್ಲರೂ ಮೀಟ್ ಮಾಡೋಣ. ಅದೇ ಫಿಸಿಕ್ ಮೇಂಟೈನ್ ಮಾಡಿದ್ದೀರಾ? ಏನ್ ಸೀಕ್ರೆಟ್ ನಿಮ್ಮ ಫಿಸಿಕ್? ಹಾರ್ಡ್ ವರ್ಕ್, ತುಂಬಾ ವರ್ಕೌಟ್ ಮಾಡ್ತೀನಿ ಅಂಡ್ ಪ್ರಾಪರ್ ಡೈಟ್. ಬೇರೆ ಈಗಿನ ಜನರೇಷನ್ಗೆ ಏನು ಕೊಡ್ತೀರಾ ಟಿಪ್ಸು ಫಿಸಿಕಲ್ ಫಿಟ್ನೆಸ್ ಬಗ್ಗೆ? ಶಾರ್ಟ್ ಕಟ್ಸ್ ಏನು ಮಾಡಬೇಡ, ಪ್ರಾಪರ್ ಆಗಿ ವರ್ಕೌಟ್ ಮಾಡಬೇಕು, ಪ್ರಾಪರ್ ಡೈಟ್, ಹೆಲ್ದಿ ಡೈಟ್ ತಗೋಬೇಕು. ಇದು ಸಪ್ಲಿಮೆಂಟ್ಸ್ ಆ ಥರ ಎಲ್ಲ ನಾನು ಸಜೆಸ್ಟ್ ಮಾಡಲ್ಲ. ನಾನೀಗ ಕರಾಟೆ ಆ್ಯಂಡ್ ಜಿಮ್ 2 ಮಾಡ್ತೀನಿ. ಸೊ ನೀವು ಯಾವುದೋ ಒಂದು ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಆಮೇಲೆ ಈ ಒಬ್ಬೊಬ್ರು ಸ್ಕಿನ್ನೇ ಇದು ನೋಡ್ಕೋತಾರೆ. ನೀವು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀರಾ ಸ್ಕಿನ್? ಇಟ್ಸ್ ಜೆನೆಟಿಕಲ್, ಐ ವುಡಂಟ್ ಸೇ ದಟ್ ವಾಟರ್ ಹೈಡ್ರೇಷನ್ ಅಂತ. ಲಕ್ಕಿಲಿ ಐ ಗಾಟ್ ಮೈ ಮಾಮ್ ಸ್ಕಿನ್. ಇನ್ನು ಸ್ಕಿನ್ ಕ್ಲಿಯರ್ ಆಗಿರಬೇಕು ಅಂದರೆ ಐ ಡೋಂಟ್ ಯೂಸ್ ಮಚ್ ಆಫ್ ಅ ಸ್ಕಿನ್ ರೂಟೀನ್. ನಾನು ಸ್ವಲ್ಪ ಸನ್ಸ್ಕ್ರೀನ್ ಯಾವಾಗಲೂ ಮೇಂಟೈನ್ ಮಾಡ್ತೀನಿ. ಅದು ನನಗೆ ಬೆಸ್ಟ್ ಅನ್ಸುತ್ತೆ. ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ದು ಇವಾಗ ಯಾವ್ದು ಬರುತ್ತೆ ರಿಲೀಸ್ಗೆ? ಪ್ರಾಜೆಕ್ಟ್ ಯಾವುದು ಫಸ್ಟ್ ರಿಲೀಸ್ ಆಗುತ್ತೆ ಅಂದರೆ ಅಪ್ಪ ನಿನಗಾಗಿ ಅನ್ಕೋತೀನಿ ಫಸ್ಟ್ ರಿಲೀಸ್ ಆಗೋದು. ಅಪ್ಪ ನಿನಗಾಗಿ. ಇಲ್ಲಿ ನೀವು ಅಪ್ಪ ಪಾತ್ರ ಯಾರು ಮಾಡಿದಿರೋದು? ಅಪ್ಪನ ಪಾತ್ರ ಜೈ ಜಗದೀಶ್ ಅವರು ಮಾಡಿದ್ದಾರೆ. ಜೈ ಜಗದೀಶ್ ಅವರು ಮಾಡಿದ್ದಾರೆ. ರೆಡಿ ಟು ರಿಲೀಸ್ ಅದು? ರೆಡಿ ಟು ರಿಲೀಸ್ ಅದು. ಏನಂದರೆ ಸೆನ್ಸರ್ ಎಲ್ಲ ಮುಗೀತು. ಜಸ್ಟ್ ಪ್ಲಾನಿಂಗ್. ಮೇ ಬಿ ಅದೂ ಮೇ ಎಂಡ್ ಆ ಥರ ಬರ್ಬೋದು. ನೆಕ್ಸ್ಟ್ ಮಂತ್. ಅದ್ರದ್ದು ಯಾರು ಡೈರೆಕ್ಟರ್? ರಘುರಾಜ್ ಅಂತ ತಮಿಳ್ ಡೈರೆಕ್ಟರ್. ಸೊ ಎಲ್ಲ ಬೈ ಲ್ಯಾಂಗ್ವೇಜೇ ಬರುತ್ತಾ ಸಿನಿಮಾಗಳು? ಈಗ ಎಲ್ಲರೂ ಬೈ ಲ್ಯಾಂಗ್ವೇಜೇ ಮಾಡ್ತಾ ಇರೋದು. ತೆಲುಗು, ಕನ್ನಡ, ತೆಲುಗು, ತಮಿಳ್. ಇವಾಗ ಇಲ್ಲಿ ಕನ್ನಡದಲ್ಲಿ ನೀವೇ ಡಬ್ ಮಾಡಿದ್ದೀರಾ? ಇಲ್ಲ, ಇನ್ನೂ ನನ್ನ ಕನ್ನಡ ಅಷ್ಟು ಕ್ಲೀನ್ ಆಗಿಲ್ಲ ಅನಿಸುತ್ತೆ ನನಗೆ. ಒಂದ್ಸಲ ನನಗೆ ನಾನು ಕ್ಲಿಯರ್ ಆಗಿ ಮಾತಾಡ್ಬೋದು ಅಂತ ಅನಿಸಿದ್ರೆ ಖಂಡಿತ ನಾನೇ ಮಾಡ್ತೀನಿ. ನೆಕ್ಸ್ಟ್ ಮೂವಿಗೆ ನಾನೇ ಟ್ರೈ ಮಾಡೋಣ. ಸೊ ನಿಮ್ಮ ಫಾದರ್, ನಿಮ್ಮ ಬ್ಯಾಕ್ ಬೋನ್ ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ. ನಿಮ್ಮ ಬ್ಯಾಕ್ ಬೋನ್ ಅವರೇ. ಅವ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಲಕ್ಕಿ ನಾನು ಅವರಂತ ಅಪ್ಪ ಇರೋದಕ್ಕೆ. ಆ್ಯಂಡ್ ಅವ್ರು ನನಗೋಸ್ಕರ ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ. ಅವರು ವರ್ಕ್, ಅವ್ರ ಬಿಸ್ನೆಸ್ ಎಲ್ಲ ಬಿಟ್ಕೊಂಡು ನನಗೋಸ್ಕರ
ನನ್ನ ಕರಿಯರ್ಗೋಸ್ಕರ ತುಂಬ ಕಷ್ಟ ಮಾಡಿದ್ದಾರೆ. ಆ್ಯಂಡ್ ಐ ಕ್ಯಾನ್ ನೆವರ್ ರೀಪೇ ದಟ್. ನೀವು ಡೆಡಿಕೇಟ್ ಮಾಡ್ತೀರಾ ಪಿಕ್ಚರು ಅಪ್ಪ ನಿನಗಾಗಿ? ಅಪ್ಪ ನಿನಗಾಗಿ ನಮ್ಮ ಖಂಡಿತ ಖಂಡಿತ ಮಾಡ್ತೀನಿ. ಬೇರೆ ಏನು ಹೇಳಬೇಕು ಅಂತೀವಿ? ನಾನು ಈಗ ಮೋರ್ ಆಫ್ ನಾನು ಮೂವೀಸ್ ಮಾಡಬೇಕಂತ ಅನ್ಕೋತೀನಿ. ಜಸ್ಟ್ ಆ್ಯಕ್ಷನ್ ಮೂವೀಸ್ ಎಲ್ಲ ಅಂತ ಅಲ್ಲ. ಆ್ಯಕ್ಷನ್ ಮೂವೀಸ್ ಅಲ್ಲದೆ ಬೇರೆ ಏನು ಸೆಂಟಿಮೆಂಟ್ ಮೂವೀಸ್, ನಾರ್ಮಲ್ ಡ್ರಾಮಾ ಟೈಪ್ ಯಾವುದೋ ಒಂದು ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಖಂಡಿತ ಮಾಡಬೇಕು. ಹೊಸ ಝೋನನ್ನೆಲ್ಲ ಟ್ರೈ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ಈವನ್ ಇಫ್ ಇಟ್ಸ್ ಅ ಗೆಸ್ಟ್ ರೋಲ್ ಆಲ್ಸೋ ಐ ವಿಲ್ ಬಿ ವೆಲ್ಕಮಿಂಗ್ ಜಸ್ಟ್ ಫಾರ್ ಅ ಚೇಂಜ್. ದಟ್ ಆಯಿಷಾ ಒಬ್ಬರು ಆ್ಯಕ್ಷನ್ ಮೂವೀಸೇ ಅಲ್ಲ, ತುಂಬ ಟ್ಯಾಲೆಂಟ್ ಇದೆ ಅವ್ರ ಹತ್ರ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಅನ್ಸ್ಕೋಬೇಕಂತ. ಕನ್ನಡಲ್ಲಿ ಹೀರೋಯಿನ್ಗಳ ಕೊರತೆ ಇದೆ. ನೀವು ಈಗ ಇಷ್ಟು ಗ್ಯಾಪ್ ಕೊಟ್ಟರೆ ತುಂಬ ತೊಂದರೆ ಆಗುತ್ತೆ. ಅಯ್ಯೋ ಇಲ್ಲ, ಖಂಡಿತ ನಾನು ಮೋರ್ ಮೂವೀಸ್ ಮಾಡ್ತೀನಿ. ನಾನು ಈಗ ಒಂದೆರಡು ಪ್ರಾಜೆಕ್ಟ್ಸ್ನು ಓಕೆ ಮಾಡ್ತಿದ್ದೀನಿ. ಲೆಟ್ಸ್ ಹೋಪ್ ಎಲ್ಲ ಚೆನ್ನಾಗಾಗುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.